ಅವರು ನೋಡೋಕೆ ಹುಡುಗರಂತೆ ಕಾಣ್ತಿದ್ರು, ಶರ್ಟು ಪ್ಯಾಂಟ್ಗಳನ್ನು ಧರಿಸಿ ಸ್ಟೈಲಾಗಿ ಓಡಾಡ್ತಿದ್ರು. ಆದರೆ ಅವರು ಮಾಡಿದ್ದು ಮಾತ್ರ ಬರೀ ಕಳ್ಳತನ ಅಂತೆ. ನೋಡಿ, ಅವರು ನೋಡೋಕೆ ಹುಡುಗರು ಥರ ಕಾಣ್ತಾ ಇದ್ರು, ಪ್ಯಾಂಟು ಶರ್ಟ್ಗಳನ್ನು ಹಾಕ್ತಾಯಿದ್ರು, ಆದರೆ ಅವರೇನು ಮಾಡ್ತಾಯಿದ್ರು? ಬರೀ ಕಳ್ಳತನ. ಈ ರೀತಿಯಾದಂತಹ ಒಂದು ಸುದ್ದಿ ಕೇಳಿ ಬರ್ತಾ ಇತ್ತು. ನೋಡೋಕೆ ಹುಡುಗರ ಥರ ಡ್ರೆಸ್ ಹಾಕೊಂಡಿದ್ದು ಕೂಡ ಅದೇ ರೀತಿಯಾಗಿತ್ತು, ಆದರೆ ಅವರು ಹುಡುಗರಲ್ಲ, ಹುಡುಗಿಯರು. ಬರೀ ಹುಡುಗಿಯರಲ್ಲ, ಕಳ್ಳ ಹುಡುಗಿಯರು, ಕಳ್ಳತನ ಮಾಡುವಂಥವರು. ಪ್ಯಾಂಟು ಶರ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಸ್ಟೈಲ್ ಆಗಿದ್ದಾರೆ. ನೋಡಿದ್ರೆ ದೂರದಿಂದ ಬಾ ಹುಡುಗ ಅಂತ ಅನಿಸ್ಬೇಕು, ಆದರೆ ಹುಡುಗ ಅಲ್ಲ, ಹುಡುಗಿ. ಕಳ್ಳ ಹುಡುಗಿಯರು ಇವರು, ಕಳ್ಳತನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ವಿಚಿತ್ರ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಂಪಿಗೆಹಳ್ಳಿಯ ಪೊಲೀಸರು ಕಳ್ಳರನ್ನು ಬಂಧಿಸಿ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಶಾಕ್ ಕಾದಿತ್ತು. ಏನಂದರೆ, ಇವರು ನಾರ್ಮಲ್ ಕಳ್ಳರು ಅಂತ ಹೇಳಿ, ಹುಡುಗರು ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಬಂದು ಕೂರಿಸ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ವಿಚಾರ, ಇವರು ಹುಡುಗರಲ್ಲ, ಹುಡುಗಿಯರು. ಹುಡುಗರ ವೇಷದಲ್ಲಿ ಮನೆಗಳಿಗೆ ಕನ್ನವನ್ನು ಹಾಕ್ತಾ ಇದ್ರು ಈ ಇಬ್ಬರು ಕಳ್ಳಿಯರು. ಮಾಲೀಕರಿಲ್ಲದಂತಹ ಮನೆಗಳಿಗೆ ಹೋಗ್ತಾರೆ, ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಹೋಗೋದು, ಕಳ್ಳತನ ಮಾಡು. ಇವರು ಕಳ್ಳತನ ಮಾಡ್ತಿರುವಂತಹ ದೃಶ್ಯಗಳು CCTVಯಲ್ಲಿ ಸರಿಯಾಗಿದೆ. CCTVಯ ಒಂದು ದೃಶ್ಯಗಳನ್ನು ಆಧರಿಸಿ ಇಬ್ಬರನ್ನು ಬಂಧಿಸಿದ್ದಾರೆ ಪೊಲೀಸರು. ಜನವರಿ 13ರಂದು ಯಲಹಂಕ ಸಮೀಪದ ಅಗ್ರಹಾರ ಲೇಔಟ್ನಲ್ಲಿ ಆಟೋ ಚಾಲಕ ಸಂಗಮೇಶ್ ಮನೆಗೆ ನುಗ್ಗಿ ಕಳ್ಳತನವನ್ನು ಮಾಡಿದ್ರು ಈ ಕಳ್ಳರಲ್ಲ, ಕಳ್ಳಿಯರು. ಈ ಕಳ್ಳಿಯರು ಬಳಸಿದಂತಹ ಸ್ಕೂಟಿಯ ನಂಬರ್ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಹೀಗಾಗಿ CCTV ಹಾಗೂ ವಾಹನನ ನೋಂದಣಿ ಸಂಖ್ಯೆಯಿಂದ ಆರೋಪಿಗಳ ಬಂಧನ ಆಗಿದೆ. ನೋಡಿ ಎಷ್ಟು ಖತರ್ನಾಕಿದ್ದಾರೆ, ನೀವು ಗಮನಿಸ್ತಾ ಇದ್ರೆ ಸ್ಕೂಟಿಯನ್ನು. ಬಹುಬೇಗ ನೋಡಿದರೆ ಇವರು ಹುಡುಗರು ಅಂತ ಅನಿಸುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಖತರ್ನಾಕ್ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಇವರು. ಪ್ಯಾಂಟು ಶರ್ಟ್ಗಳನ್ನು ಹಾಕ್ಕೊಂಡು ಸ್ಟೈಲಾಗಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಸಾಮಾನ್ಯವಾಗಿ ನಾವು ಯಾರಾದರೂ ಹುಡುಗರು ಓಡಾಡ್ತಾ ಇದ್ದರೆ, ಹುಡುಗರು ತುಂಬ ಚೆನ್ನಾಗಿರೋರು ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡಿದ್ರು ಕೂಡ ನಮ್ಮ ಜನ ಏನಿದ್ದಾರೆ ಕಳ್ಳರ ಥರ ನೋಡ್ತಾರೆ. ಆದರೆ ಹುಡುಗಿರು ಹೆಂಗಿದ್ರು ಸರಿ, ಹೆಂಗೆ ಓಡಾಡಿದ್ರು ಸರಿ, ಅವರನ್ನು ಆ ರೀತಿಯಾಗಿ ನೋಡಲ್ಲ, ಕಳ್ಳರು ಅಂತ ಅಂದ್ಕೊಳ್ಳೋದೇ ಇಲ್ಲ. ಇನ್ನು ಒಳ್ಳೆ ರೀತಿಯ ಡ್ರೆಸ್ ಮಾಡ್ಕೊಂಬಂದ್ರೆ ಯಾರು ಅಂದ್ಕೊತಾರೆ ಕಳ್ಳರು ಅಂತ? ಹುಡುಗಿಯರು ಬಂದಿದ್ದಾರೆ, ಚೆನ್ನಾಗಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅದು ಹೆಂಗೆ ಗೊತ್ತಾಯಿತು ಅಂದರೆ, CCTV ಫುಟೇಜ್ಗಳನ್ನು ಚೆಕ್ ಮಾಡಿದ್ದಾರೆ. ಆ ಸ್ಕೂಟಿ ಮೇಲೆ ನಂಬರ್ ಇರುತ್ತಲ್ಲ, ಆ ನಂಬರ್ ತೊಗೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಆಗಿರುತ್ತೆ, ಎಲ್ಲ ಡೀಟೇಲ್ಸ್ ಸಿಕ್ಕಿದೆ. ಹೋಗಿ ಅವರನ್ನು ಬಂಧಿಸಿದ್ದಾರೆ, ಕರ್ಕೊಂಬಂದು ಕೂರಿಸ್ತಾರೆ. ಕೂರಿಸಿದ ಮೇಲೆ ಗೊತ್ತಾಗುತ್ತೆ ಇವರು ಕಳ್ಳರು ಅಲ್ಲ, ಕಳ್ಳಿಯರು ಅಂತ. ಯಾಕೆ ಬೇಕಂತ, ಏನು ಕಷ್ಟ ಆಗಿದೆ ಅಂತ ಇವರಿಗೆ? ರಾಜ್ಯದಲ್ಲಿ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ, ಫ್ರೀ ಬಸ್ ಕೊಡ್ತಾ ಇದೆ. ಒಂದು ವೇಳೆ ಡಿಗ್ರಿ ಮುಗಿಸಿದ್ರೆ ಅದಕ್ಕೂ ಕೂಡ ಒಂದು 2-3 ಸಾವಿರ ಕೊಡುತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ಕೆಲಸಗಳು ಸಿಗುತ್ತೆ. ದುಡ್ಕೊಂಡು ತಿನ್ನೋಕೆ ಏನಾಗಿದೆ ಇವರಿಗೆ? ಅಲ್ಲ, ಹುಡುಗರು ಕಳ್ಳತನಕ್ಕೆ ಇಳಿತಾ ಇದ್ರು, ಹುಡುಗಿಯರು ಕೂಡ ಕಳ್ಳತನಕ್ಕೆ ಇಳಿತಾ ಇದ್ದಾರಲ್ಲ ಅಂತ. ಏನು ಕಡಿಮೆ ಮಾಡಿದ್ದಾರೆ, ಏನು ಕತೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ. ಹುಡುಗಿರಿಗೆ ಫ್ರೀ ಬಸ್ ಕೊಟ್ಟರೂ ಸಾಕಾಗ್ತಾ ಇಲ್ಲ, 2,000 ರೂಪಾಯಿ ಕೊಟ್ಟರೂ ಸಾಕಾಗ್ತಾ ಇಲ್ಲ, ಅಕ್ಕಿ ಕೊಟ್ಟರೂ ಸಾಕಾಗ್ತಾ ಇಲ್ಲ, ಕರೆಂಟ್ ಬಿಲ್ ಕೊಟ್ಟರೂ ಸಾಕಾಗ್ತಾ ಇಲ್ಲ. ಎಲ್ಲವನ್ನು ಫ್ರೀ ಮಾಡಿದ್ರು ಕೂಡ ಹೆಣ್ಣು ಮಕ್ಕಳಿಗೆ ಸಮಾಧಾನ ಆಗ್ತಾ ಇಲ್ಲ. ಏನೋ ಏನು ಕತೆ, ಇವ್ರು ಕಳ್ಳತನ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲಿ, ಅವರು ಏನು ಎತ್ತ ಅಂತ ಗೊತ್ತಿಲ್ಲ. ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಕರ್ನಾಟಕದವರು ಅಲ್ವೋ, ಬೇರೆ ಕಡೆಯಿಂದ ಬಂದವರು, ಮತ್ತು ಇವ್ರಿಗೆ ಕಳ್ಳತನವನ್ನು ಕಲಿಸಿದಂಥವ್ರು ಯಾರು, ಇವರೇ ಕಲ್ತ್ಕೊಂಡ್ರು, ಇವ್ರಿಗೆ ಯಾರಾದರೂ ಗುರುಗಳಿದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಬೇಕು ಈ ಕಳ್ಳಿಯರ ಕರಾಮತ್ತು ಹೆಂಗೆಲ್ಲ ಇತ್ತು, ಎಲ್ಲೆಲ್ಲಿ ಕಳ್ಳತನ ಮಾಡಿದ್ರು, ಯಾವ್ಯಾವ ಮನೆಗಳಿಗೆ ಕನ್ನವನ್ನು ಹಾಕಿದ್ರು, ಏನೇನು ಕಳ್ಳತನ ಮಾಡಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಪೊಲೀಸರು ವಿವರಣೆಯನ್ನು ಕೊಡ್ತಾರೆ ಈ ಕಳ್ಳಿಯರ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.